It's a paid batch for all the students, those who are aiming and targeting second PUC board exam as well as the KCET exam. ಏನಂದ್ರೆ ಎಲ್ಲಾ ಕ್ಲಾಸಸ್ಗಳು ಕೂಡ ಲೈವ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ವಿ ಆರ್ ಪ್ರೊವೈಡಿಂಗ್ ಪ್ರಾಕ್ಟೀಸ್ ಶೀಟ್ 31st May 2025 ತನಕನೂ ಕೂಡ ಈ ಬ್ಯಾಚ್ ಆಕ್ಸೆಸ್ ನಿಮ್ಗೆ ಇರುತ್ತೆ. ದ ಲಕ್ಷ್ಯ KCET 2025. It's a paid batch for all the students, those who are aiming and targeting second PUC board exam as well as the KCET exam. ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ನ ಟಾರ್ಗೆಟ್ ಮಾಡ್ತಾ ಇದ್ದು ನೀವು ಸೆಕೆಂಡ್ ಪಿ ಯು ಸಿ ಅಲ್ಲಿ 2024-25 ಅಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಈ ಬ್ಯಾಚ್ ಆಗಿರುತ್ತೆ. ಅಂಡ್ ಇಫ್ ಯು ಆರ್ ಟಾರ್ಗೆಟಿಂಗ್ ಅಂಡ್ ಏಮಿಂಗ್ 2025 KCET ಬ್ಯಾಚ್, KCET ಅನ್ನ ಆ ಎಕ್ಸಾಮ್ ಅನ್ನ ಏಮ್ ಮಾಡ್ತಾ ಇದ್ರೆ ನಿಮಗೆ ಈ ಬ್ಯಾಚ್ ಆಗಿರುತ್ತೆ. ಓಕೆನಾ? ಜೊತೆಗೆ ಆ ಟೈಮ್ ಟೇಬಲ್, ಶೆಡ್ಯೂಲ್ ಅಥವಾ ಪ್ಲಾನರ್ ಏನಿದೆ ದಟ್ ಈಸ್ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್. ಎಕ್ಸಾಕ್ಟ್ ಆಗಿ ಇದೇ ದಿನ ಲೆಕ್ಚರ್ ಹೋಗುತ್ತೆ ಅಂತ ಹೇಳಿದ್ರೆ ಅದೇ ದಿನ ಹೋಗುತ್ತೆ. ಜೊತೆಗೆ ಇದೇ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೆ, ಇಷ್ಟೇ ಡ್ಯೂರೇಷನ್ ಇರುತ್ತೆ, ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಓಕೆ, ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಸೈಂಟಿಫಿಕ್ ಮತ್ತೆ ಸಿಸ್ಟಮ್ಯಾಟಿಕ್ ಆಗಿರೋ ಪ್ಲಾನಿಂಗ್ ಆಗಿರುತ್ತೆ, ಜೊತೆಗೆ ಶೆಡ್ಯೂಲ್ ಆಗಿರುತ್ತೆ. ಸೊ ಅಂಡ್ ಬೆಸ್ಟ್ ಫ್ಯಾಕಲ್ಟೀಸ್ ಆರ್ ಡೆಲಿವರಿಂಗ್ ಆಲ್ ದ ಸಬ್ಜೆಕ್ಟ್ ಕೆಮಿಸ್ಟ್ರಿ, physics, mathematics, botany and zoology. So next, all the classes will be in live form only on our PW app. This is the speciality of the Lakshya KCET 2025. ಏನಂದ್ರೆ ಎಲ್ಲಾ ಕ್ಲಾಸಸ್ಗಳು ಕೂಡ ಲೈವ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ಈಸಿಲಿ ಇಂಟ್ರಾಕ್ಟ್ ವಿತ್ ದ ಟೀಚರ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬಹುದು. ಯಾವುದೇ ತರ ಡೌಟ್ಸ್ ಗಳಿದ್ರೆ ಕ್ಲಿಯರ್ ಮಾಡ್ಕೊಬಹುದು. ಟೈಮಿಂಗ್ಸ್ ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತಾನೆ ಅದನ್ನ ನಾನು ಹೇಳ್ತೀನಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲವೂ ಕೂಡ ಲೈವ್ ಅಲ್ಲಿ ಇರುತ್ತೆ. PW ಆಪ್ ಮುಖಾಂತರನೇ ಸೆಕ್ಯೂರ್ ಆಗಿ ಲೈವ್ ಗಳನ್ನ ನೀವು ಆಕ್ಸೆಸ್ ಮಾಡಬಹುದು. ಆ ಇಂಟರ್ಫೇಸ್ ಎಲ್ಲವೂ ಕೂಡ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಓಕೆ, ವಿ ಆರ್ ನಾಟ್ ಓನ್ಲಿ ಫೋಕಸಿಂಗ್ KCET, ವಿ ಆರ್ ಆಲ್ಸೋ ಫೋಕಸಿಂಗ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಯಾಕೆಂದ್ರೆ ಬೋರ್ಡ್ ಎಕ್ಸಾಮ್ ಇಂದನೂ ಕೂಡ 50% ಆಫ್ ಯುವರ್ ಮಾರ್ಕ್ಸ್ ದೇ ಆರ್ ಕನ್ಸಿಡರಿಂಗ್ ಫಾರ್ ದ KCET ರ್ಯಾಂಕಿಂಗ್. ಅದಕ್ಕೆ ಬೋರ್ಡ್ ಎಕ್ಸಾಮ್ಗೆ ಅಂತ ಆಫ್ಟರ್ ಎವ್ರಿ ಚಾಪ್ಟರ್ ವಿ ಆರ್ ಪ್ರೊವೈಡಿಂಗ್ ಪ್ರಾಕ್ಟೀಸ್ ಶೀಟ್ which is having multiple choice questions as well as a subjective questions. ಅಂದ್ರೆ 2 marks, 3 marks, 5 mark ಕ್ವಶನ್ ಗಳನ್ನ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕೊಡ್ತೀವಿ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ತರ. ಇನ್ನು ಎಲ್ಲಾ ಲೆಕ್ಚರ್ಸ್ ಗಳಾದ್ಮೇಲೆ DPP ಇರುತ್ತೆ ಅಂಡ್ ದಟ್ ಇಸ್ ಫಾರ್ KCET ಎಕ್ಸಾಮಿನೇಷನ್. ಸೊ ಎರಡಕ್ಕೂ ಹೆಲ್ಪ್ ಆಗೋ ತರ ಇರುತ್ತೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಹಿಯರ್ ದೇರ್ ಇಸ್ ಎ ವರ್ಡ್ ಟೆಸ್ಟ್ ಇರುತ್ತೆ ಅಂತ ಹೇಳಿ. ಆಫ್ಟರ್ ಎವ್ರಿ ಚಾಪ್ಟರ್ ಒಂದು ಪೀರಿಯಾಡಿಕ್ ಅಸೆಸ್ಮೆಂಟ್ ಇರುತ್ತೆ ನಿಮ್ಗೆ, ಎಷ್ಟು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಥವಾ ಕಂಪ್ಲೀಟ್ ಆಗಿ ಓದ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಪೀರಿಯಾಡಿಕಲಿ ಯು ಆರ್ ಗೆಟಿಂಗ್ ಶೆಡ್ಯೂಲ್ಡ್ ಟೆಸ್ಟ್ ಆನ್ ಎವ್ರಿ ಚಾಪ್ಟರ್. ಓಕೆ, ಇದು ಆನ್ಲೈನ್ ಆಗಿದ್ರು ಕೂಡ ಯು ಕ್ಯಾನ್ ಡೌನ್ಲೋಡ್ ಆಲ್ ದ ಟೆಸ್ಟ್ ಪೇಪರ್ಸ್ ಅಂಡ್ ಯು ಕ್ಯಾನ್ ಯುಟಿಲೈಸ್ ಇಟ್, you can revise it whenever you want. Class will start from 18th April 24. Sorry, 8th April 2024. So you can mark this right now, dear students. ಕ್ಲಾಸು ಈ ವರ್ಷದ ಬ್ಯಾಚ್ ಏನಿದೆ ಲಕ್ಷ್ಯ 2024 ಇದು 8th April 2024 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆದ್ರೆ 1 year ತನಕ 31st May 2025 ತನಕನೂ ಕೂಡ ಈ ಬ್ಯಾಚ್ ಆಕ್ಸೆಸ್ ನಿಮ್ಗೆ ಇರುತ್ತೆ. ಅಂಡ್ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ಸಿಲೆಬಸ್ ಬೈ ಡಿಸೆಂಬರ್ ಅಲ್ಲಿ ಆ ಒಂದು ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ನಂತರ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಯು ಕ್ಯಾನ್ ಪುಟ್ ಯುವರ್ ಡೌಟ್ಸ್ ಅಂಡ್ ಯು ಕ್ಯಾನ್ ಯುಟಿಲೈಸ್ ದಿಸ್ ಬ್ಯಾಚ್ ಟಿಲ್ ದ ಎಂಡ್ ಆಫ್ 31st May 2025. Question bank will be provided wherever needed.